ಇರಾನ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ಸ್ಥಾಪನೆ ಮಾಡೋ ನೆಪದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನ ಇಡೀ ವಿಶ್ವವನ್ನೇ ದಾರಿ ತಪ್ಪಿಸಿರೋ ಆಘಾತಕಾರಿ ಮಾಹಿತಿ ಹೊರಬೀಳ್ತಾ ಇದೆ. ಪಾಕಿಸ್ತಾನ ಅಮೆರಿಕ ಹಾಗೆ ಇರಾನ್ ದೇಶಗಳಿಗೆ ಪ್ರತ್ಯೇಕ ಮತ್ತು ವಿಭಿನ್ನವಾದ ಕದನ ವಿರಾಮದ ಕರಡು ಪ್ರತಿಗಳನ್ನು ಕೊಡುವ ಮೂಲಕ ಮಹಾವಂಚನೆ ಮಾಡಿದೆ ಅಂತ ಇರಾನ್ ಮಾಧ್ಯಮಗಳೇ ವರದಿ ಮಾಡ್ತಾ ಇವೆ. ಈ ರಾಜತಾಂತ್ರಿಕ ವಂಚನೆಯ ಪರಿಣಾಮ ಲೆಬನಾನ್ ಮೇಲೆ ನಡೆದಂತ ಭೀಕರ ಬಾಂಬ್ ದಾಳಿಯಲ್ಲಿ 250ಕ್ಕೂ ಹೆಚ್ಚು ಅಮಾಯಕರು ಪ್ರಾಣ ಕಳೆದುಕೊಂಡಿರುವ ಮೂಲಗಳ ಪ್ರಕಾರ ಇರಾನ್ ಕೊಟ್ಟಂತಹ ಕದನ ವಿರಾಮದ ಪ್ರಸ್ತಾವನೆಯನ್ನ ಅಮೆರಿಕಕ್ಕೆ ತಲುಪಿಸಿದಾಗ ಪಾಕಿಸ್ತಾನ ಅದರಲ್ಲಿರೋ ಪ್ರಮುಖ ಅಂಶಗಳನ್ನ ಚೇಂಜ್ ಮಾಡಿದೆ. ಅದೇ ರೀತಿ ಅಮೆರಿಕ ಕೊಟ್ಟ ಪ್ರತಿಕ್ರಿಯೆಯನ್ನ ಇರಾನ್ಗೆ ತಲುಪಿಸುವಾಗಲೂ ತನಗಿಷ್ಟ ಬಂದ ಹಾಗೆ ತಿದ್ದುಪಡಿ ಮಾಡಿದೆ. ಈ ಮಾಹಿತಿ ತಿರುಚುವಿಕೆಯಿಂದ ಲೆಬನಾನ್ ದೇಶ ಕದನ ವಿರಾಮದ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅಮೆರಿಕ ಹಾಗೆ ಇರಾನ್ ನಡುವೆ ತೀವ್ರ ಗೊಂದಲ ಕ್ರಿಯೇಟ್ ಆಯಿತು. ಲೆಬನಾನ್ ಕೂಡ ಕದನ ವಿರಾಮದ ಭಾಗ ಆಗಿದೆ ಅಂತ ಇರಾನ್ ಅಂದ್ಕೊಂಡಿತ್ತು. ಲೆಬನಾನ್ ಅನ್ನ ಈ ಒಪ್ಪಂದದಿಂದ ಹೊರಗಿಡಲಾಗಿದೆ ಅಂತ ಅಮೆರಿಕಾಗೆ ಪಾಕಿಸ್ತಾನ ತಿಳಿಸಿತ್ತು. ಸೊ ಈ ಕನ್ಫ್ಯೂಷನ್ನ ಲಾಭ ಪಡ್ಕೊಂಡ ಇಸ್ರೇಲ್ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಭೀಕರ ವೈಮಾನಿಕ ದಾಳಿ ಮಾಡಿತು. ಕದನ ವಿರಾಮ ಜಾರಿಯಲ್ಲಿದೆ ಅಂತ ಭಾವಿಸಿ ಮೈ ಮರೆತಿದ್ದ ಜನರಿಗೆ ಈ ದಾಳಿ ಬರ ಸಿಡಿಲಿನಂತೆ ಎರಗಿ ಬಂತು. ಕೆಲವೇ ಗಂಟೆಗಳ ಅಂತರದಲ್ಲಿ 250ಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ರು. ಇರಾನ್ ಈ ರಕ್ತಪಾತಕ್ಕೆ ಪಾಕಿಸ್ತಾನದ ಗೊಂದಲದ ರಾಜತಾಂತ್ರಿಕತೆಯೇ ನೇರ ಕಾರಣ ಅಂತ ಒಟ್ಟು ಮಾಡಿ ತೋರಿಸ್ತಾ ಇದೆ. ಇರಾನ್ ರಿಲೀಸ್ ಮಾಡಿರೋ ಪ್ರಸ್ತಾವನೆಯಲ್ಲಿ ಮತ್ತೊಂದು ಆಘಾತಕಾರಿ ಅಂಶ ಅಂದ್ರೆ ಭಾಷೆಯ ವ್ಯತ್ಯಾಸ. ಪರಮಾಣು ಯುರೇನಿಯಂ ಸಮೃದ್ಧಗೊಳಿಸುವಿಕೆಗೆ ಅವಕಾಶ ಕೊಡಬೇಕು ಅನ್ನೋ ಅಂಶ ಆಯಿತು. ಆದ್ರೆ ಇಂಗ್ಲಿಷ್ ಆವೃತ್ತಿಯಲ್ಲಿ ಏನಿತ್ತು ಅಂದ್ರೆ ಈ ಪರಮಾಣು ಅಂಶವನ್ನೇ ನಾಪತ್ತೆ ಮಾಡಲಾಗಿತ್ತು. ಇದರಿಂದ ಇರಾನ್ ತನ್ನ ದೇಶದ ಜನರಿಗೆ ನಾವು ಪರಮಾಣು ಹಕ್ಕನ್ನ ಉಳಿಸಿಕೊಂಡಿದ್ದೀವಿ ಅಂತ ಸುಳ್ಳು ಹೇಳೋದಕ್ಕೆ ಹವಣಿಸಿತ್ತು. ಆದರೆ ಪಾಕಿಸ್ತಾನ ಈ ಎರಡು ಆವೃತ್ತಿಗಳ ನಡುವಿನ ವ್ಯತ್ಯಾಸವನ್ನ ಸರಿಪಡಿಸೋ ಬದಲು ತನ್ನ ಲಾಭಕ್ಕಾಗಿ ಗೊಂದಲವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಇಸ್ರೇಲ್ ರಾಯಭಾರಿ ರೂಬೆನ್ ಅಜರ್ ಈಗಾಗಲೇ ಹೇಳಿರೋ ಹಾಗೆ ಪಾಕಿಸ್ತಾನ ಒಂದು ನಂಬೋದಕ್ಕೆ ಅರ್ಹವಾದ ದೇಶ ಅಲ್ಲ. ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ನ ಪ್ರಸ್ತಾವನೆಗಳನ್ನ ವಂಚನೆಯ ಜಾಲ ಅಂತ ಕರೆದಿದ್ದಾರೆ. ಲೆಬನಾನ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ನಾವು ಲೆಬನಾನ್ ಅನ್ನ ಕದನ ವಿರಾಮದ ಭಾಗ ಅಂತ ಒಪ್ಪಿರ್ಲೇ ಇಲ್ಲ ಅಂತ ವೈಟ್ ಹೌಸ್ ಸ್ಪಷ್ಟಪಡಿಸಿದೆ. ಸೊ ಮಧ್ಯಸ್ಥಿಕೆ ವಹಿಸಿ ಶಾಂತಿ ತರ್ತೀವಿ ಅಂತ ಬೀಗ್ತಾ ಇದ್ದ ಪಾಕಿಸ್ತಾನಕ್ಕೆ ಈಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಮುಖಭಂಗವಾಗಿದೆ. ಒಂದು ಕಡೆ ಇರಾನ್ ತನಗೆ ವಂಚನೆಯಾಗಿದೆ ಅಂತ ಹೇಳ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಅಮೆರಿಕ ಪಾಕಿಸ್ತಾನದ ಮೇಲೆ ಅಸಮಾಧಾನ ಹೊರಹಾಕಿದೆ. ಲೆಬನಾನ್ನ ಅಮಾಯಕರ ರಕ್ತ ಈಗ ಪಾಕಿಸ್ತಾನದ ರಾಜತಾಂತ್ರಿಕ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.